ಇಸ್ರೇಲ್ ಹಾಗೂ ಹಮಾಸ್ ಗಾಜಾ ಪಟ್ಟಿ ನಡುವೆ ಯುದ್ಧ ಘೋಷಣೆಯಾದಾಗ ಆರಂಭದ ದಿನಗಳಲ್ಲಿ ನಾನು 1 ತಿಂಗಳು ಇಸ್ರೇಲಲ್ಲಿದ್ದೆ. ಗಾಜಾ ಪಟ್ಟಿಯ 300 ಅಡಿಗಳ ಅಂತರದಲ್ಲಿ ನಿಂತು ಅಲ್ಲಿಂದ ವರದಿಯನ್ನು ಮಾಡಿದ್ದೆ. ಈ ಹಮಾಸ್ ಬಂಡುಕೋರರು ಮೊದಲಿಗೆ ಕಿಬುಟ್ಸ್ ಬೇರಿ ಅನ್ನೋ ಜಾಗಕ್ಕೆ ಹೋಗಿ ಅಲ್ಲಿ ಮ್ಯೂಸಿಕಲ್ ಫೆಸ್ಟ್ ನಡಿಬೇಕಾದ್ರೆ ಅಲ್ಲಿಂದ ಒಂದಷ್ಟು ಜನರನ್ನ ಎತ್ತಾಕೊಂಡು ಹೋಗಿದ್ರಲ್ಲ, ಒತ್ತಾಳೆಗಳನ್ನಾಗಿ ಏರಿಸ್ಕೊಂಡಿದ್ರಲ್ಲ, ಹಾಸ್ಟೇಜ್ಗಳನ್ನಾಗಿ ಮಾಡಿಟ್ಕೊಂಡಿದ್ರಲ್ಲ, ಅವರನ್ನು ಈಗ ಬಿಡ್ತಾ ಇದ್ದಾರೆ. 1 ತಿಂಗಳ ವರದಿಯನ್ನು ನಾನು ಅಲ್ಲಿಂದ ನಿಂತು ಮಾಡಿದಾಗ ಅಲ್ಲಿನ ಪಿಕ್ಚರ್ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಾಗಿತ್ತು. ನೀವು ಕೂಡ ನೋಡಿದ್ದೀರಿ. ಈಗ ಇಷ್ಟು ಜನರನ್ನ IDF 2,000 ಜನರನ್ನು, ಮೂವರಿಗೋಸ್ಕರ 2,000 ಜನರನ್ನ ರಿಲೀಸ್ ಮಾಡ್ತಾ ಇದೆ ಇಸ್ರೇಲ್. ಅಂದರೆ ಕಳೆದ 1 ವರ್ಷದಲ್ಲಿ ಇಸ್ರೇಲ್ನ IDF, ಇಸ್ರೇಲ್ ಡಿಫೆನ್ಸ್ ಫೋರ್ಸ್, ಯಾರನ್ನೆಲ್ಲ ಹಾಸ್ಟೇಜ್ಗಳಾಗಿ ಇಟ್ಕೊಂಡಿದ್ರಲ್ಲ ಗಾಜಾದಲ್ಲಿ ಹಮಾಸ್ ಬಂಡುಕೋರರು, ಆ ಟನಲ್ಗಳಲ್ಲಿ ಬಚ್ಚಿಟ್ಟಿದ್ರಲ್ಲ, ಅವ್ರನ್ನ ಹುಡ್ಕೋಕೆ ಹೋದಾಗ ಹಮಾಸ್ ಬಂಡುಕೋರರು ಸಿಕ್ಕಿದಾಗ ಎತ್ತಾಕೊಂಡ್ಬರ್ತಾ ಇದ್ರು. 3 ಜನರಿಗೆ 2,000 ಜನರನ್ನ ಇವರು ಬಿಡ್ತಿದ್ದಾರೆ ಅಂತಂದರೆ 3,000 ಜನ ಇಸ್ರೇಲಿಯನ್ನ ಬಿಡಬೇಕು ಅಂತಂದರೆ ಹಮಾಸ್ ಬಂಡುಕೋರರು ಹಮಾಸ್ನ ಕೈದಿಗಳೇನಿದ್ರಲ್ಲ, ಇಲ್ಲಿದ್ರಲ್ಲ ಇಸ್ರೇಲಲ್ಲಿ, ಅವ್ರನ್ನ 2,000 ಜನರನ್ನು ಬಿಡಬೇಕು. ಅಷ್ಟು ಜನರನ್ನ ಎತ್ತಾಕೊಂಡ್ಬಂದು ಇಸ್ರೇಲಲ್ಲಿ ಇಟ್ಕೊಂಡಿತ್ತು. ಬೆಂಜಮಿನ್ ನೇತಾನ್ಯಾಹು ಅವರಿಗೆ ಗೊತ್ತಿತ್ತು ಚೆನ್ನಾಗಿ, ಒಂದಲ್ಲ ಒಂದು ದಿವಸ ಇದೇ ಡಿಮ್ಯಾಂಡನ್ನು ಇವ್ರು ಇಡ್ತಾರೆ, ಇಂಥ ಒಂದು ಡಿಮ್ಯಾಂಡನ್ನು ಇಡ್ತಾರೆ ಅಂತೇಳಿ. ಸೊ ಹಾಗಾಗಿ ಇಸ್ರೇಲ್ ಆರಂಭದಲ್ಲಿ ಸೋಲ್ತು. ಆಯಿತು, ಪರವಾಗಿಲ್ಲ, ಸೋಲ್ತೀವಿ, ವಾರ್ನ್ ಮಾಡ್ತಾ ಬರ್ತಾ ಇತ್ತು. ನಾವು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದ್ರೆ 40 ಕಿಲೋಮೀಟ್ರ್ ಆ ಕಡೆಯಿಂದ ಹೋದ್ರು, 40 ಕಿಲೋಮೀಟ್ರ್ ಈ ಕಡೆಯಿಂದ ಬಂದರು, 40 ಕಿಲೋಮೀಟ್ರ್ ಅಷ್ಟೇ ಇರೋದು ಗಾಜಾ ಪಟ್ಟಿ. ಆದರೆ ನಮ್ಮ ಪ್ರಜೆಗಳು ನಿಮ್ಮ ಜಾಗದಲ್ಲಿದ್ದಾರೆ, ಅವ್ರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗಬಾರ್ದು ಅಂಥೇಳಿ ಅಲ್ಲಿ ಅವರು ಸೋತು ಗೆದ್ದಿದೆ. ಇವತ್ತು ಇದೇ ಬೆಂಜಮಿನ್ ನೇತಾನ್ಯಾಹು ಅವರ ವಿರುದ್ಧವೇ ಜೆರುಸಲೆಮಲ್ಲಿ ಇಸ್ರೇಲಿಯನ್ಗಳು, ಇಸ್ರೇಲ್ನ ಈ ಹಾಸ್ಟೇಜ್ ಅಂದರೆ ಇಟ್ಕೊಂಡಿದ್ರಲ್ಲ ಈ ಒತ್ತಾಳೆಗಳನ್ನು, ಅವರ ಕುಟುಂಬಸ್ಥರು ಪ್ರತಿಭಟನೆ ಮಾಡ್ತಾರೆ. ಅವೆಲ್ಲವೂ ಕೂಡ ಒಂದಷ್ಟು ಸುದ್ದಿಗಳನ್ನು ನೀವು ಕೂಡ ನೋಡಿದ್ದೀರಿ, ನಾವು ಕೂಡ ಕಣ್ಣಾರೆ ಗಮನಿಸಿದ್ದೀವಿ. ಅಲ್ಲೆಲ್ಲೇ ಈ ಹಮಾಸ್ ಉಗ್ರರನ್ನು ಮಟ್ಟ ಹಾಕಿದ ಇಸ್ರೇಲ್ಗೆ ಪ್ರಜೆಗಳು ಮುಖ್ಯ ಅನಿಸ್ಬಿಡ್ತು. ನಮಗೆ ನಮ್ಮ ಜನರನ್ನು ಯಾರು ಇವರು ಒತ್ತಾಳೆಗಳನ್ನಾಗಿ ಇಟ್ಕೊಂಡಿದ್ರು, ಹೆಣ್ಮಕ್ಳನ್ನು ಇಟ್ಕೊಂಡಿದ್ರು, ಪುಟ್ಟ ಮಕ್ಕಳನ್ನು ಹಾಸ್ಟೇಜ್ಗಳಾಗಿ ಇಟ್ಕೊಂಡಿದ್ರು, ಒತ್ತಾಳೆಗಳನ್ನಾಗಿ, ಅವ್ರು ಇಂಪಾರ್ಟೆಂಟ್ ಅಂತ ಹೇಳಿ ಯಾವುದೇ ರೀತಿಯಾದಂಥ ದೊಡ್ಡ ಮಟ್ಟದ ಅಟ್ಯಾಕನ್ನು ಮಾಡೋದಕ್ಕೆ ಹೋಗಲಿಲ್ಲ. ಹಮಾಸ್ ಉಗ್ರರು ಇಸ್ರೇಲ್ ಮನಸ್ಥಿತಿಯನ್ನು ಚೆನ್ನಾಗಿ ಅರ್ಥಕೊಂಡಿದ್ರು. ಇವರ ಒತ್ತಾಳೆಗಳು, ಇಸ್ರೇಲಿನ ಜನ ನಮ್ಮಲ್ಲಿ ಎಷ್ಟು ದಿನ ಇರ್ತಾರೋ ಒತ್ತಾಳೆಗಳಾಗಿ ಅಷ್ಟು ದಿನ ನಾವು ಸೇಫ್ ಅನ್ನೋದು ಹಮಾಸ್ಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಹಮಾಸ್ ಮೇಲೆ ಇಸ್ರೇಲ್ ಯುದ್ಧ ಸಾರಿದ್ರೆ ಇಸ್ರೇಲಿಗಳ ಬಂಧನ ಕೂಡ ಆಗ್ಬಿಡುತ್ತೆ, ಅವರು ಕೂಡ ಸಾವು ನೋವನ್ನು ಅನುಭವಿಸ್ಬೇಕಾಗತ್ತೆ. ಪ್ಯಾಲೆಸ್ತೈನ್ ಮತ್ತು ಇಸ್ರೇಲ್ ಯುದ್ಧ ಇತಿಹಾಸವನ್ನು ಕೂಡ ಹೇಳಿದೆ. ಈ ಕತೆ ಇತಿಹಾಸವನ್ನು ಹೇಳಿದೆ. ನಿನ್ನೆ ಎಲಿ ಶರಾಬಿ, ಒಹದ್ ಬೆನ್ ಅಮಿ ಮತ್ತು ಓರ್ ಲೆವಿ ಅನ್ನು ರಿಲೀಸ್ ಮಾಡಿರುವಂಥ ಇವರು ನೋಡಿ, ಅಲ್ಲಿ ಇಸ್ರೇಲ್ನ ಹೇಳ್ತೀನಿ ಮೂವರು ಹಾಸ್ಟೇಜ್ಗಳನ್ನು ಬಿಡುಗಡೆ ಮಾಡಿದೆ. ಎಲಿ ಶರಾಬಿ, ಒಹದ್ ಬೆನ್ ಅಮಿ ಮತ್ತು ಓರ್ ಲೆವಿ ಅವರನ್ನು ಎಷ್ಟು ದಿನಗಳ ಕಾಲ ಅವರು ಇಟ್ಕೊಂಡಿದ್ರು ಗೊತ್ತಾ ಹಾಸ್ಟೇಜ್ಗಳಾಗಿ. ಅವರನ್ನು ಕೊನೆಗೂ ರಿಲೀಸ್ ಮಾಡಿರುವಂಥ ಹಮಾಸ್ ಉಗ್ರರು ಎಲ್ಲೆಲ್ಲಿ ಯಾವ ಜಾಗದಲ್ಲಿ ಇಟ್ಟಿದ್ದಾರೆ ಅನ್ನೋದೇ ಗೊತ್ತಿರಲಿಲ್ಲ. ಎಷ್ಟೇ ಹುಡುಕಿದ್ರು ಕೂಡ ಅವ್ರು ಪತ್ತೆ ಆಗ್ತಿರ್ಲಿಲ್ಲ. ಆಫರನ್ನು ಕೊಟ್ಟು ಬಿಟ್ಟಿದ್ದು ಹಮಾಸ್ ಉಗ್ರರನ್ನು. ಆಫರ್ ಮಾಡಿ ನೀವು ಹೋಗಿ ಇಸ್ರೇಲ್ ಒಳಗಡೆ ನುಗ್ಗಿ ಯಾರು ಒಬ್ಬರನ್ನ ಹಾಸ್ಟೇಜ್ಗಳಾಗಿ ಒತ್ತಾಳೆಗಳನ್ನಾಗಿ ಎತ್ಕೊಂಬರ್ತಿರೋ ಅವ್ರಿಗೆ ಒಂದು ಫ್ಲ್ಯಾಟ್ ಫ್ರೀ, ಒಂದು ಫ್ಲ್ಯಾಟ್ ತೋಫಾ ಕೊಡ್ತೀವಿ ಅಂತೇಳಿ, 10 ಲಕ್ಷ 20 ಲಕ್ಷ ಕೊಡ್ತೀವಿ ಅಂತೇಳಿ ಅವ್ರಿಗೆ ಆಫರ್ ಮಾಡಿ ಕಳಿಸಿದ್ದು ಅನ್ನೋದು ಸುದ್ದಿ ಆಗಿತ್ತು. ಇದೆಲ್ಲರಿಗೂ IDF ಒಪ್ಕೊಂಡಿತ್ತು, ಇಸ್ರೇಲೇ ಒಪ್ಕೊಂಡಿತ್ತು ಈ ವಿಚಾರವನ್ನು. ಆದರೆ ಇಷ್ಟು ದಿನ ಇಟ್ಟುಕೊಂಡಿದ್ದಂಥ ಇಸ್ರೇಲಿಗಳನ್ನು ಒಬ್ಬೊಬ್ಬರೇ ಒಂದೇ ಹಂತದಲ್ಲಿ ಈಗ ಬಿಡುಗಡೆ ಮಾಡ್ತಾ ಬರ್ತಾ ಇದೆ ಹಮಾಸ್. ಆ ಮೂಲಕ ಹಮಾಸ್ ಕೈದಿಗಳನ್ನು ಇಸ್ರೇಲ್ ಕೂಡ ಬಿಡ್ತಾ ಇದೆ. ಎಷ್ಟು ಜನಕ್ಕೆ? 3 ಜನ ಇಸ್ರೇಲಿಗಳಿಗೆ 2,000 ಹಮಾಸ್ ಉಗ್ರರನ್ನು ಬಿಡುಗಡೆಗೊಳಿಸ್ತಾ ಇದೆ. 18 ಒತ್ತಾಳೆಗಳ ಪೈಕಿ ಈಗ 3 ಸದ್ಯ ರಿಲೀಫ್ ಮಾಡಿದೆ. ನಾನು ಇಸ್ರೇಲಲ್ಲಿದ್ದಂಥ ಸಂದರ್ಭದಲ್ಲಿ 252 ಜನರನ್ನ ಇಸ್ರೇಲಿನ ಒತ್ತಾಳೆಗಳನ್ನಾಗಿ ಇಟ್ಕೊಂಡಿದ್ರು. ಈಗ 18 ಜನರ ಪೈಕಿ 3 ಬಿಡುಗಡೆ ಮಾಡಿದಾರಲ್ಲ, ಇವರು ಅಕ್ಟೋಬರ್ 7ನೇ ತಾರೀಕು 2023 ಇಸ್ರೇಲ್ನಲ್ಲಿ ಈ 3 ಅಪಹರಿಸಿದ್ರು. ಇವ್ರ ಜೊತೆ ತುಂಬ ಜನ ಅಪಹರಣ ಆಗಿದ್ರು.
ಅವತ್ತೇ ಸ್ಟಾರ್ಟ್ ಆಗಿದ್ದು. ವೆರಿ ನೆಕ್ಸ್ಟ್ ಮೂಮೆಂಟ್ ಯುದ್ಧ ಅನೌನ್ಸ್ ಆಗುತ್ತೆ. ನಾನು ಅಲ್ಲಿಗೆ 13ನೇ ತಾರೀಕು ಅಲ್ಲಿ ಹೋಗ್ತೀನಿ. ನೋಡಿ, 18 ಒತ್ತೆಯಾಳುಗಳನ್ನು ಬಿಡೋದಕ್ಕೆ ಈಗ 550ಕ್ಕೂ ಹೆಚ್ಚು ಪ್ಯಾಲೆಸ್ತೀನ್ ಕೈದಿಗಳ ಬಿಡುಗಡೆ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಇಸ್ರೇಲ್ ಬೆಂಜಮಿನ್ ನೇತಾನ್ಯಾಹು ಅವರಿಗೆ. ಕದನ ವಿರಾಮ ಘೋಷಣೆ ಆಗಿದೆ. ಅದರ ಮೊದಲ ಹಂತದಲ್ಲಿ 33 ಒತ್ತೆಯಾಳುಗಳನ್ನು ಹಮಾಸ್ ಬಿಟ್ಟಿದ್ರೆ, ಆ 33 ಒತ್ತೆಯಾಳುಗಳಿಗೆ 2000 ಕೈದಿಗಳನ್ನು ಬಿಡುಗಡೆ ಮಾಡಿರುವಂಥ ಇಸ್ರೇಲ್. ಎರಡನೇ ಹಂತದಲ್ಲಿ 4 ಇಸ್ರೇಲಿ ಸೈನಿಕರನ್ನು ಬಿಡುಗಡೆ ಮಾಡಿರುವಂಥ ಹಮಾಸ್ ಇದಕ್ಕೆ 800 ಜನರನ್ನು ಕೈದಿಗಳನ್ನು ರಿಲೀಸ್ ಮಾಡಿದೆ. ಇನ್ನು ಥರ್ಡ್ ಸ್ಟೇಜ್ನಲ್ಲಿ 50 ಜನರ ರಿಲೀಸ್ಗಾಗಿ 150 ಹಮಾಸ್ ಉಗ್ರರು ರಿಲೀಸ್ ಆಗಿದ್ದಾರೆ. ಇಸ್ರೇಲ್ನ ಭಾವನೆಯನ್ನು ಟಾರ್ಗೆಟ್ ಮಾಡಿ ಹಮಾಸ್ ಯುದ್ಧಕ್ಕೆ ಬ್ರೇಕನ್ನು ಹಾಕಿದೆ. ಗೊತ್ತು, ಇಲ್ಲಿ ಈ ಇಸ್ರೇಲಲ್ಲಿರುವಂಥ ತುಂಬ ಜನ ಕೈದಿಗಳಲ್ಲಿ ಹಮಾಸ್ನ ಒಂದಷ್ಟು ಜನ ಲೀಡರ್ಗಳು ಕೂಡ ಇದ್ದಾರೆ ಅಂತೇಳಿ. ಆದರೆ ಇಸ್ರೇಲ್ಗೆ ಅದು ಇಂಪಾರ್ಟೆಂಟ್ ಅಲ್ಲ. ಯಾರೆಲ್ಲ ಇಸ್ರೇಲಿಯನ್ಗಳನ್ನು ಹಮಾಸ್ ಒತ್ತಡಗಳನ್ನಾಗಿ ಇಟ್ಕೊಂಡಿದ್ರಲ್ಲ ಅವರನ್ನು ವಾಪಸ್ ಕರ್ಕೊಂಬರ್ಬೇಕು. ಎಷ್ಟೋ ಜನರ ಮೃತದೇಹ ನಾನು ಅಲ್ಲಿ ಕಣ್ಣಾರೆ ಕಂಡಿದ್ದು ಆ ಜೆರುಸಲೆಮ್ ಹತ್ರ ಒಂದು ಜಾಗದಲ್ಲಿ. ಅದನ್ನು ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂಥದ್ದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಜಾಗ ನಾವು ರಿವೀಲ್ ಮಾಡಬಾರ್ದಂತ ಬಿಜೆಪಿ ಬಣ ಬಡಿದಾಟ, ಯತ್ನಾಳ್ ಮೊದಲ ಸಂದರ್ಶನ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತೊಗೊಂಡ್ಬರ್ತೇನೆ. ಯಾವ ಜೋಡ ಹೊಂದಾಣಿಕೆ ಇಲ್ಲ, ಅಷ್ಟು ವಿಶ್ವಾಸ ಇದೆ ನನಗೆ. ವಕ್ಫ್ನಲ್ಲಿ ರೂಪಾಯಿ 150 ಕೋಟಿ ಬಾಂಬ್, ಪ್ರಿಯಾಂಕ್ ಖರ್ಗೆ ಫಸ್ಟ್ ರಿಯಾಕ್ಷನ್. 150 ಕೋಟಿ ಅಂಬಿಷನ್ ಕೊಟ್ಟಿದ್ದು ನಾನು ತಗೊಳ್ಳೋದು ಇದ್ದವನು. ಬಿವೈವಿ ವಿರುದ್ಧ ಕಾಂಗ್ರೆಸ್ ಬಾಣ, ರಿಪಬ್ಲಿಕ್ ಕನ್ನಡದ ಸುದ್ದಿ ಸಂಚಲನ. ಬರುವಂತ ಮುಖ್ಯಮಂತ್ರಿಗಳೇ ನಿಮಗೆ ಎಲ್ಲ ಅಧಿಕಾರ ಇದೆ, ತಾವೇ ಸಿಬಿಐ ತನಿಖೆಗೆ ಆದೇಶ ಮಾಡಿ. ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ ಚೂ ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಗುಡುಗು, ವರಿಷ್ಠರಿಗೆ STS ತಿರುಗೇಟು. ದೊಡ್ಡವರು ಏನು ಡ್ಯಾಮೇಜ್ ಮಾಡೋದಿಲ್ಲ. ಸಣ್ಣ ಗುಬ್ಬಿ ಮೇಲೆ ಏನೂ ಇಲ್ಲದೆ ತಪ್ಪು ಮಾಡಿದಂಥವ್ರಿಗೆ ನೀವು ಮಾಡಕ್ಕೆ ಹೋಗ್ತೀರಿ, ಸಸ್ಪೆಂಡ್ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ಅನರ್ಹ ಮಾಡಕ್ಕೆ ಹೋಗ್ತೀನಿ ಅಂತೀರಿ, ವೆಲ್ಕಮ್ ಮಾಡ್ತೀನಿ. ರಾಜಕೀಯ ಸುದ್ದಿಗಳ ಹೆಡ್ ಕ್ವಾರ್ಟರ್.